ಅಂತ ಸ್ವಾಗತ ನಾನು ಸ್ವಾಗತ ಮಾಡ್ತೀನಿ, ನಾವೆಲ್ಲರೂ ಸ್ವಾಗತ ಮಾಡ್ತೀವಿ, ಇನ್ಕ್ಲೂಡಿಂಗು ನಮ್ಮ ರಮೇಶ್ ಕುಮಾರ್ ಸ್ವಾಮಿಗಳು, ನಮ್ಮ ನಾಯಕರು ಏನಿದ್ದಾರೆ, ನಮ್ಮ ರಮೇಶ್ ಕುಮಾರ್ ಸ್ವಾಮಿಗಳಾಗ್ಬೋದು, ನಜೀರ್ ಅಣ್ಣನವರಾಗ್ಬೋದು, ನಾವೆಲ್ಲರೂ ಅವ್ರನ್ನ ಸ್ವಾಗತ ಮಾಡಿ ನಾವು ಜವಾಬ್ದಾರಿ ತಗೊಂಡು ಚುನಾವಣೆ ಮಾಡುವಂಥ ಕೆಲಸ ನಾವು ಮಾಡ್ತೀವಿ. ಅಂತಲ್ಲ, ಇವಾಗ ನಾವೇನು ಆಪರೇಷನ್ ಮಾಡಿ ನೀವು ಬನ್ನಿ ನಮ್ಮ ಪಾರ್ಟಿಗೆ ಅಂತ ಹೇಳಿಲ್ಲ. ನಮ್ಮ ನಾಯಕರು ಒಬ್ಬರು ಕರ್ಕೊಂಡು ಹೋಗಿ ಅಲ್ಲಿ ಪರಿಚಯ ಮಾಡಿಸಿದಾರಲ್ಲ, ಬರ್ತಾರೆ ಅಂತ ಹೇಳಿದಾರೆ. ಬಂದು ಡಿ ಕೆ ಶಿವಕುಮಾರ್ ಸಾಹೇಬರು ಸ್ವಾಮಿಗಳನ್ನ ಕರೆದು ಕೇಳಿದ್ದಾರೆ. ಏನು ಸಿದ್ದರಾಮಣ್ಣ, ಡಿ ಕೆ ಶಿವಕುಮಾರ್ ಅವರು ಇಬ್ರು ಕೇಳಿದ್ದಾರೆ. ಅವರಿಬ್ಬರಿಗೂ ಹೋಗಿ ಸ್ವಾಮಿಗಳನ್ನ ಕರೆದು ಅವ್ರು ಮಾತಾಡಿದ್ದಾರೆ. ಈ ಥರ ಅವರಿಬ್ಬರು ಬರ್ತಾರೆ ಅಂತ ನಿಮ್ದೇನಾದ್ರು ಅಭ್ಯಂತರ ಇದೆಯಾ ಅಂತ ನಮ್ಮ ರಮೇಶ್ ಕುಮಾರ್ ಸ್ವಾಮಿಗಳನ್ನ ಕೇಳಿದ್ದಾರೆ. ರಮೇಶ್ ಕುಮಾರ್ ಸ್ವಾಮಿಗಳ ಒಪಿನಿಯನ್ ಒಂದೇ, ಖಂಡಿತವಾಗಲೂ ನನಗೆ ವ್ಯಕ್ತಿತ್ವಕ್ಕಿತ್ತು, ನನ್ನ ಪಕ್ಷ ನನಗೆ ಮುಖ್ಯ, ನನ್ನ ಪಕ್ಷ ಆಡಳಿತ ಬರಬೇಕು, ನನ್ನ ಪಕ್ಷದ ಎಂ ಪಿಗಳು ಜಾಸ್ತಿ ಜನ ಗೆಲ್ಲಬೇಕು ನಮಗೆ, ಅದರಿಂದ ಯಾವುದೇ ಕಾರಣಕ್ಕೂ ನನ್ನ ವಿರೋಧ ಇದರಲ್ಲಿ ಇಲ್ಲ. ಇವಾಗ ರಮೇಶ್ ಕುಮಾರ್ ಅವರು ವಿರೋಧ ಇಲ್ಲ ಅಂತ ಹೇಳಿದ ಮೇಲೆ ನಮ್ದು ಯಾರಿಗೂ ವಿರೋಧ ಇರೋದಿಲ್ಲ, ಇದರಲ್ಲಿ ನಮ್ದು ಯಾರಿಗೂ ವಿರೋಧ ಇಲ್ಲ. ಅವ್ರು ಬಂದರೆ ನಾನೇ ಹೇಳ್ತಾ ಇದ್ದೆ ನೋಡಿ, ಖುದ್ದಾಗಿ ಇದು ಜ್ಞಾಪಕ ಮಾಡ್ಕೊಳ್ಳಿ. ವೆಂಕಟೇಶ್ವರರೆಡ್ಡಿ ಅವರು ಏನಾದರೂ ಬಂದರೆ ಅವರು ರಿಸೈನ್ ಮಾಡೇ ಬರಬೇಕು ಪಾಪ, ಯಾಕಂದರೆ ಅದು ಸಂವಿಧಾನದ ಪಕ್ಷ ಕಾಯ್ದೆ ಇರುತ್ತೆ. ಆಗ ವೆಂಕಟೇಶ್ವರರೆಡ್ಡಿ ಅವರಿಗೆ, ಹಿರಿಯರಿಗೆ ನಮ್ಮ ರಮೇಶ್ ಕುಮಾರ್ ಅವರೇ ಸೂಚಕರಾಗಿ ಸೈನ್ ಹಾಕಿ ಚುನಾವಣೆ ಮಾಡ್ತೀವಿ. ಮುಳುಬಾಗಿಲು ಶಾಸಕರೇನಾದರೂ ನಮ್ಮ ಪಕ್ಷಕ್ಕೆ ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬರು, ಸಿದ್ದರಾಮಣ್ಣ ಅವರು ಹೇಳಿರೋ ಪ್ರಕಾರವಾಗಿ ಅವರೇನಾದರೂ ಬಂದರೆ ಖುದ್ದಾಗಿ ನಾನೇ ಸೂಚಕನಾಗಿ ಅವ್ರಿಗೆ ಸೈನ್ ಹಾಕಿ, ನಾನು ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಮುಳುಬಾಗಿಲು ಬ್ಲಾಕ್ ಇಬ್ಬರು ಹಾಕಬೇಕಾಗ್ತದೆ, ನಾವು ಸೂಚಕರಾಗಿ ಸೈನ್ ಹಾಕಿ ಅವತ್ತು ಚುನಾವಣೆಯನ್ನು ಜವಾಬ್ದಾರಿಯನ್ನು ನಾವು ವಹಿಸ್ಕೊಂಡು ಅವ್ರ ಜೊತೆಯಲ್ಲಿ ಕೆಲಸ ಮಾಡೋದಕ್ಕೆ ನಾವು ಸಿದ್ಧವಾಗಿದ್ದೇವೆ. ಅದರಿಂದ ಖಂಡಿತವಾಗ್ಲೂ ಅವರು ಬಂದರೆ ನಾವು ಸ್ವಾಗತ ಮಾಡ್ತೀವಿ. ಕೋಲಾರಮ್ಮನ ಸಾಕ್ಷ್ಯವಾಗಲೂ ಸ್ವಾಗತ ಮಾಡ್ತೀವಿ, ಮುಳುಬಾಗಿಲು ಆಂಜನೇಯ ಸ್ವಾಮಿಯಾಗಲೂ ಸಾಕ್ಷಿಯಾಗೂ ನಾವು ಸ್ವಾಗತ ಮಾಡ್ತೀವಿ, ನಮ್ಮ ಐದರಲ್ಲಿ ದರ್ಗಾ ಸಾಕ್ಷಿಯಾಗಲೂ ನಾವು ಅವರನ್ನು ಸ್ವಾಗತ ಮಾಡಿ ನಾವು ಅವ್ರ ಜೊತೆಗೆ ಇರ್ತೀವಿ. ಸ್ಟ್ರಾಟಜಿ ಕರ್ಕೊಂಡೋಗಿ ಅವ್ರು ಮಾತಾಡಿರೋದು, ನಮಗೆ ನಮ್ಮ ಹೈಕಮಾಂಡ್ ಹೇಳಿರೋದು ಇರ್ಬೋದು, ಅದಕ್ಕೂ ಇರ್ಬೋದು. ನಮ್ಮ ಹೈಕಮಾಂಡ್ ಹತ್ರ ಹೋಗಿ ತೀರ್ಮಾನ ಮಾಡಿರುವಂಥದ್ದು, ಅವ್ರು ಲೋಕಸಭೆ ಚುನಾವಣೆಗೆ ಟಿಕೆಟ್ ಕೊಟ್ಟರು ನಾವೆಲ್ಲ ರೆಡಿ. ಅವರು ಅಸೆಂಬ್ಲಿ ಸ್ಥಾನಕ್ಕೆ ರಾಜೀನಾಮೆ ಮಾಡಿ ಅವರೇನಾದರೂ ಬಂದರೆ, ನಮ್ಮ ಕಡೆ ಬಂದರೆ ಅದಕ್ಕೂ ನಾವು ರೆಡಿ, ಎರಡಕ್ಕೂ ನಾವು ರೆಡಿಯಾಗಿರ್ತೀವಿ. ಸ್ಪರ್ಧೆ ಮಾಡಲ್ಲ ಸರ್, ಬೈ ಎಲೆಕ್ಷನ್ ಪಕ್ಷ ತೀರ್ಮಾನ ತಗೊಂಡ್ಮೇಲೆ ರಮೇಶ್ ಕುಮಾರ್ ಸ್ವಾಮಿಗಳು ಒಪ್ಕೋಬೇಕು, ನಾನು ಒಪ್ಕೋಬೇಕು, ಎಲ್ಲ ಒಪ್ಕೋಬೇಕು, ನಮ್ಮ ಪಕ್ಷದ ಹೈಕಮಾಂಡ್, ನಮ್ಮ ಜಿಲ್ಲಾಧ್ಯಕ್ಷರು ಎಲ್ಲರೂ ಒಪ್ಕೋಬೇಕು. ಈಗಾಗಲೇ ಒಂದು ಸುತ್ತಿನ ಚರ್ಚೆ ರಮೇಶ್ ಕುಮಾರ್ ಅವ್ರ ಹತ್ರನೂ ಆಗಿದೆ, ಕೊತ್ತೂರು ಮಂಜು ಅವ್ರ ಹತ್ರನೂ ಆಗಿದೆ. ಸರ್, ನೀವೇನೋ ಕೋಲಾರ ಕ್ಷೇತ್ರ ಆಯ್ಕೆ ಮಾಡ್ತಾ ಇದ್ದೀವಿ, ರಮೇಶ್ ಕುಮಾರ್ ಅವರು ಈ ಕ್ಷೇತ್ರ ಅದು ಮುಂದೆ ಪಕ್ಷ ತೀರ್ಮಾನ ಮಾಡ್ತದೆ, ಪಕ್ಷ ತೀರ್ಮಾನ ಕೊಡುತ್ತೆ. ಒಂದು ರಮೇಶ್ ಕುಮಾರ್ ಸ್ವಾಮಿಗಳಿಗೆ ಮುಂದಿನ ತಿಂಗಳಲ್ಲಿ MLC ಮಾಡ್ಬೋದು, ರಾಜ್ಯಸಭಾ ಮೆಂಬರ್ ಮಾಡ್ಬೋದು, ಏನಾದರೂ ಮಾಡ್ಬೋದು. ಪಕ್ಷ ವೆಂಕಟೇಶ್ವರರೆಡ್ಡಿ ಅವ್ರಿಗೆ ಬಿಟ್ಕೊಟ್ರೆ ಅದು ಪಕ್ಷ ತೀರ್ಮಾನ ಮಾಡುತ್ತೆ. ಪಕ್ಷ ಇವಾಗ ತೀರ್ಮಾನ ಏನು, ಅವ್ರು ಬಂದರೆ ಅವ್ರಿಗೆ ಅಲ್ಲಿ ಶ್ರೀನಿವಾಸಪುರದಲ್ಲಿ ಅಕಾಮಿಡೇಷನ್ ಮಾಡ್ಕೊಡ್ತೀವಿ, ಇವ್ರು ಮುಳುಬಾಗಿಲು ಅಕಾಮಿಡೇಷನ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಪಕ್ಷ ನಮಗೆ ಕೇಳಿರೋದ್ರಿಂದ ನಾವು ನೀವು ಕೇಳಿರೋದಕ್ಕೆ ನಾವು ಹೇಳ್ತಾ ಇದ್ದೀವಿ ಉತ್ತರ, ಅದಕ್ಕೆ ನಾವು ರೆಡಿಯಾಗಿದ್ದೀವಿ.